ದೇವರಲ್ಲಿ ಪ್ರಾರ್ಥಿಸುತ್ತಾ, ತಂದೆ ತಾಯಿಯ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಪ್ರತಿದಿನ ಅನ್ನ ನೀಡುವ ಭಾರತ ಮಾತೆಗೆ ಮನದಲ್ಲಿ ಪೂಜಿಸುತ್ತಾ ನನ್ನ 2 ಮಾತುಗಳನ್ನು ಹೇಳುತ್ತೇನೆ. ಈ ವೇದಿಕೆ ಮೇಲೆ ಆಸೀನರಾದ ಹಾಗೂ ಸಂಸ್ಥಾಪಕರು ಮತ್ತು ನಿರ್ದೇಶಕರಾದ ಲಕ್ಷ್ಮಣ್ ಅಡಿವುಡಿ ಸರ್ಗೆ ನಮಸ್ಕಾರಗಳು ಮತ್ತು ಅದೇ ರೀತಿ ಮೇಡಮ್ಗಳಿಗೂ ನಮಸ್ಕಾರಗಳು. ಹಾಗೂ ಇನ್ನುಳಿದ ಈ ಸಂಸ್ಥೆಯ ಕಾರ್ಯನಿರತರಾದ ಮಂಜುನಾಥ್ ಸರ್ ಆ್ಯಂಡ್ ಮಾಂತೇಶ್ ಸರ್ ಹಾಗೂ ಎಲ್ಲ ಇನ್ನುಳಿದ ದೈಹಿಕ ಶಿಕ್ಷಕರು ಮತ್ತು ನಮ್ಮ ಸಹಚರರಾದ ಮಾಜಿ ಯೋಧರಿಗೂ ಮತ್ತು ಇಲ್ಲಿ ಮುಂದೆ ಕುಳಿತಂಥ ಎಲ್ಲ ತರಬೇತಿ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಈ ಒಂದು ತಿಂಗಳಲ್ಲಿ ತರಬೇತಿ ಪಡೆಯುವಾಗ ನಿಮ್ಮ ಜೊತೆಯಲ್ಲಿ ನೀವು ತೋರಿಸಿದ ಪ್ರೀತಿ, ವಿಶ್ವಾಸ ಮತ್ತು ನಮಗೆ ಕೊಟ್ಟ ಗೌರವಕ್ಕೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ, ನನ್ನ ಪರವಾಗಿ ಮತ್ತು ನಮ್ಮ ಮಾಜಿ ಯೋಧರ ಪರವಾಗಿ. ಇದು ಈ ಮಂಜುನಾಥ್ ತರಬೇತಿ ಕೇಂದ್ರ ಕರ್ನಾಟಕದಲ್ಲಿ ನಂಬರ್ 1 ತರಬೇತಿ ಕೇಂದ್ರ. ಈ ತರಬೇತಿ ಕೇಂದ್ರದಲ್ಲಿ ಸಂಸ್ಥಾಪಕರು ಮತ್ತು ನಿರ್ದೇಶಕರಾದ ಲಕ್ಷ್ಮಣ್ ಅಡಿವುಡಿ ಸರ್ಗಳು ಅವರ ವಿನಯದ ಮಾತುಗಳು, ಅವರ ನಡೆಸಿಕೊಂಡಂಥ ರೀತಿ ಮತ್ತು ಅವ್ರ ಪ್ರೊಫೆಷನಲ್ಲಿ ವಕೀಲರು ಕೂಡ ಇಷ್ಟಿದ್ದರೂ ಕೂಡ ಅವರು ಯಾವತ್ತೂ ನಮ್ಮನ್ನು ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿ ಗೌರವಿಸಿದ್ದಕ್ಕೆ ಧನ್ಯವಾದಗಳು. And I want to say one thing. All students, I see every day some students spend their time in social media. Please, I want to suggest them. ಯಾಕಂದ್ರೆ ಈಗ ಒಂದು ಅಪಾರ್ಚುನಿಟಿ ಸಿಕ್ಕಿರುತ್ತೆ ನಿಮಗೆ. ಈ ಅಪಾರ್ಚುನಿಟಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಳೆದರೆ ನೀವು ಎಜುಕೇಷನಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಗುರಿ ಹೇಗಿರ್ಬೇಕಂದ್ರೆ ಒಂದು ನಿರ್ದಿಷ್ಟವಾಗಿರಬೇಕು ಗುರಿ, ನಿಶ್ಚಿತವಾಗಿರಬೇಕು ಗುರಿ. ಆ ಗುರಿಗೆ ಬದ್ಧವಾಗಿರಬೇಕು. ನೀವು ಬದ್ಧವಾಗಿರಲಿಲ್ಲ, ನಿರಂತರತೆ ನಿಮ್ಮಲ್ಲಿ ಇರಲಿಲ್ಲ ಅಂದ್ರೆ ಅದನ್ನು ಸಾಧಿಸೋಕ್ಕೆ ಆಗುವುದಿಲ್ಲ. ದಯವಿಟ್ಟು ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ಎಜುಕೇಷನ್ ಮೋಸ್ಟ್ ಪವರ್ಫುಲ್ ವೆಪನ್ ಆಫ್ ಇನ್ ಅವರ್ ಲೈಫ್. ದಯವಿಟ್ಟು ತಿಳಿದುಕೊಂಡು ಎಲ್ಲರೂ ತಮ್ಮ ಗುರಿಯ ಕಡೆಗೆ ಮತ್ತು ಕನಸಿನ ಕಡೆಗೆ ಸಾಗಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ, KPTCL ಲೈಮನ್ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ 8 ಮೀಟರ್ ಅಂತರದಲ್ಲಿ ಎಸೆಯಬೇಕು, ಅಂದರೆ ಗುಂಡೆಸೆತ. 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡಬೇಕು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷದಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ 5ರಲ್ಲಿ ಕಂಪಲ್ಸರಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಾಗಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ ಹಾಗೂ ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಫಿಸಿಕಲ್ ಸಮಾನವಾಗಿರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. KPTCL ಫಿಸಿಕಲ್ ತರಬೇತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.